ನಮಸ್ಕಾರ ಗುರು. ಆಫ್ಟರ್ ಎ ಲಾಂಗ್ ಟೈಮ್ ರೈಡಿಂಗ್ ವಿತ್ ಅವರ್ ಬ್ರೋಸ್ ಸನತ್ತು ಡೆಲಿವರಿ ತೊಗೊಳ್ಳುವಾಗ ಹೋಗಿದ್ವಿ V4S, ಆಲ್ ನ್ಯೂ V4S. ಸೊ ಆಫ್ಟರ್ ಎ ಲಾಂಗ್ ಟೈಮ್ ನಾನು ಆ್ಯಕ್ಚುಲಿ ಈ ಥರ ಒಂದು ಪ್ರಾಪರ್ ರೈಡಿಗೆ ಹೋಗ್ತಾಯಿದ್ದೀನಿ. ನೋಡೋಣ, ಒಳ್ಳೆ ವೆದರ್ ಇದೆ ಸೋ ಫಾರ್. ಅಂದರೆ ಬಿಸಿಲು ಇಲ್ಲ, ಬಟ್ ಓಕೆ, as long as there is no rain, no problem. V4 and the inline. ಇವತ್ತು DJI ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಆಡಿಯೋಗೆ DJI ಮಿನಿ ಮಿಕ್ ಯೂಸ್ ಮಾಡ್ತಾಯಿದ್ದೀನಿ. ಹೋಪ್ ದಟ್ ಮಿಕ್ಕು ಕೂತಿರುತ್ತೆ ಅಂತ ಕರೆಕ್ಟಾಗಿ. ನಂದು ಇದು ಗ್ಲೌಸು ಇದೊಂಚೂರು ಆಲ್ರೆಡಿ ಹೊಲಿಗೆ ಬಿಟ್ಬಿಟ್ಟಿದೆ. 40,000 ರೂಪಾಯಿ ಗ್ಲೌಸ್ಗಳು ಇದು ಹೊಸದು. 2-3 ರೈಡ್ ಮಾಡಿದ್ದೀನಿ ಅಷ್ಟೇ. ನಿಮಗೆಲ್ಲಾದರೂ ಗೊತ್ತಿದ್ರೆ ಕಾಮೆಂಟ್ಸಲ್ಲಿ ಹೇಳಿ, ರೆಡಿ ಮಾಡೋರು ಈ ಥರ ಲೆದರ್ಸ್ನ ಕ್ಲೀನಾಗಿ ರೆಡಿ ಆಗಬೇಕು. ಹೊಸ ಗ್ಲೌಸ್ಗಳು ಹೊಟ್ಟೆ ಹೊಲಿಯುತ್ತೆ ಎಲ್ಲ ಬಿತ್ತು. ಬಿಗ್ ಶಿಫ್ಟರ್ ಸೌಂಡು ನಮಗೆ. ಸ್ನೇಹಿತರೆ, ನನ್ನ ಲಾಸ್ಟ್ ಬ್ಲಾಗಲ್ಲಿ ಈ ಎಮ್ಮಾ ವೇವ್ 2 ಮ್ಯಾಟರ್ಸ್ ಬಗ್ಗೆ ನಿಮಗೆ ಮೆನ್ಷನ್ ಮಾಡಿದೆ. ಸೊ ಅದಾದಮೇಲೆ ನಾನು ಇದನ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಎಷ್ಟು ಕಂಫರ್ಟಬಲ್ ಇದೆ ಅಂತ ಹೇಳಿದ್ರೆ ನಾನು ಇದ್ರ ಬಗ್ಗೆ ಮತ್ತೆ ನಿಮಗೆ ಮೆನ್ಷನ್ ಮಾಡಬೇಕಂತ ಅಂದ್ಕೊಂಡೆ. ನೀವೇ ಈ ವ್ಲಾಗ್ ನೋಡ್ತಾ ಇರ್ತೀರಾ ನಾನು ಯಾವ ಥರ ರೈಡ್ ಹೋಗಿದ್ದೆ ಅಂತ. ಈ ಥರ ರೈಡ್ಸ್ಗೆ ಹೋದ್ಮೇಲೆ ರಿಕವರಿ ತುಂಬ ಇಂಪಾರ್ಟೆಂಟು. ನೋಡಿದ್ರಿ ಎಷ್ಟು ಇಂಟೆನ್ಸ್ ಆಗಿತ್ತು. ಸ್ಪೆಷಲಿ ಆ ಬಿಸಿಲಲ್ಲಿ ಹೋಗಿ ಬರೋದು ಅಂತ ಹೇಳಿದ್ರೆ ತುಂಬಾ ಸುಸ್ತಾಗುತ್ತೆ, ನಿಮ್ಮ ಎನರ್ಜಿ ಡ್ರೈನ್ ಆಗಿಬಿಡುತ್ತೆ. ಅದರಲ್ಲೂ ಲಾಂಗ್ ಸ್ಟ್ರೆಚಸ್ಸು, ವಿಂಡ್ ಬ್ಲಾಸ್ಟು ತುಂಬಾ ಇತ್ತು. ಸುಮಾರು ಜನ ಕೇಳ್ತಾರೆ ಈ ಥರ ರೈಡ್ಗೆ ಹೋಗಿ ಬಂದಮೇಲೆ ಹೇಗೆ ರೆಸ್ಟ್ ಮಾಡ್ತೀರಾ ಅಂತ. ಈ ಥರ ಹಾಸಿಗೆ ಇದ್ದರೆ ನೀವು ಆರಾಮಾಗಿ ಬಂದು ರೆಸ್ಟ್ ಮಾಡ್ಬೋದು. ಮೇನ್ ಏನು ಗೊತ್ತಾ, ಇದರಲ್ಲಿ ನಿಮಗೆ ಬ್ಯಾಕ್ ರೆಸ್ಟ್ ಇದೆಯಲ್ಲ, ಇದು ತುಂಬ ಚೆನ್ನಾಗಿದೆ. ಆ ಸ್ಪ್ರಿಂಗು ಕುಷನಿಂಗು ಸಖತ್ತಾಗಿದೆ. ಏನಪ್ಪ ಈ ಎಮ್ಮಾ ವೇವ್ 2 ಮ್ಯಾಟ್ರಸ್ ಸ್ಪೆಷಲ್ ಅಂತ ಹೇಳಿದ್ರೆ, ಇದನ್ನು 7 ಲೇಯರ್ಡ್ ರಿಕವರಿ ಮಿಷಿನ್ ಅಂತ ಅನ್ಬೋದು. ಮೊದಲನೇ ಇದರಲ್ಲಿ ಲೈಕ್ EVO ಪ್ಲಸ್ ನ್ಯಾನೋ ಸ್ಪ್ರಿಂಗ್ಸ್ ಬರುತ್ತೆ ಅಂತ ಹೇಳಿದ್ನಲ್ಲ, ಇದರಿಂದ ನಿಮ್ಗೆ ಏನಂತ ಹೇಳಿದ್ರೆ, ನೀವು ಮಲ್ಕೊಂಡಾಗ ನಿಮಗೆ ಶೋಲ್ಡರ್ಸ್ಗೆ ಇರ್ಬೋದು, ಬ್ಯಾಕ್ಗೆ ಇರ್ಬೋದು, ಈ ಥರ ಜಾಗದಲ್ಲಿ ತುಂಬ ಪ್ರೆಷರ್ ಎಲ್ಲಿರುತ್ತಲ್ಲ ಅಲ್ಲಿ ಸಪೋರ್ಟು ಚೆನ್ನಾಗಿ ಸಿಗುತ್ತೆ. ಮೇಯ್ನ್ ಏನಂತ ಹೇಳಿದ್ರೆ, ಲಾಂಗ್ ರೈಡ್ಸ್ಗೆ ಹೋಗಿ ಬಂದಾಗ ಈ ಥರ ಬ್ಯಾಕಿಗೆಲ್ಲ ಒಳ್ಳೆ ರೆಸ್ಟ್ ಬೇಕು. ಕಂಫರ್ಟ್ ಅಷ್ಟೇ ಅಲ್ಲ, ಇದರಲ್ಲಿ ಕೂಲಿಂಗ್ ಕೂಡ ಸಖತ್ತಾಗಿದೆ. ಬಿಕಾಸ್ ಇದರಲ್ಲಿ ಎಮ್ಮಾ ವೇವ್ 2 ಮ್ಯಾಟ್ರಸಲ್ಲಿ ಬರೋ ಡೈಮಂಡ್ ಡಿಗ್ರಿ ಟೆಕ್ನಾಲಜಿಯಿಂದ ನಿಮಗೆ ಟೆಂಪ್ರೇಚರು ಯಾವಾಗೂ ಅಂಡರ್ ಕಂಟ್ರೋಲಲ್ಲಿರುತ್ತೆ. ಇನ್ನೊಂದು ಏನಂತ ಹೇಳಿದ್ರೆ, ಇದರಲ್ಲಿ ಏರ್ಗೋ ಸೆಲ್ಫ್ ಹೋಮ್ ಅಂತ ಹೇಳಿ ಬರುತ್ತೆ. ಇದರಿಂದ ನಿಮಗೆ ಬ್ರೀತಬಿಲಿಟಿ ಚೆನ್ನಾಗಿರುತ್ತೆ. ಸೊ ಈ ಬ್ರೀತಬಿಲಿಟಿ ಚೆನ್ನಾಗಿರೋದ್ರಿಂದ ನಿಮಗೆ ಹೀಟು ರೆಗ್ಯುಲೇಟ್ ಆಗುತ್ತೆ. ಇನ್ನೊಂದು ಏನಂತಂದರೆ, ಇದರಲ್ಲಿ ನಿಮಗೆ ಬಾಡಿದು ಮೋಷನ್ ಟ್ರಾನ್ಸ್ಫರ್ ಆಗೋದನ್ನು ಲಿಮಿಟ್ ಮಾಡುತ್ತೆ. ಪಕ್ಕ ಇನ್ನೊಬ್ರು ಪಾರ್ಟ್ನರ್ ಮಲ್ಗಿರ್ತಾರೆ, ನೀವು ಆಚೆ ಹೊರಡಾಡಿದ್ರೆ ಅವ್ರಿಗೆ ಡಿಸ್ಟರ್ಬ್ ಆಗುತ್ತಲ್ಲ, ಅದನ್ನು ಇದರಲ್ಲಿ ಅವಾಯ್ಡ್ ಮಾಡುತ್ತೆ. ಸ್ನೇಹಿತರೆ, ನಾವೇನೇ ಹೇಳಿದ್ರು ಇನ್ ದಿ ಎಂಡ್ ಡ್ಯೂರಬಿಲಿಟಿ ಮತ್ತು ಟ್ರಸ್ಟು ತುಂಬ ಇಂಪಾರ್ಟೆಂಟು. ಸೊ ಈ ಮ್ಯಾಟ್ರಸ್ಗೆ ನಿಮಗೆ 15 ವರ್ಷ ವಾರಂಟಿ ಕೊಡ್ತಾರೆ. ಸೊ ಅದರಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಇದ್ರದ್ದು ಡ್ಯೂರಬಿಲಿಟಿ, ಬಿಲ್ಡ್ ಕ್ವಾಲಿಟಿ ಯಾವ ಥರ ಇರುತ್ತೆ ಅಂತಂದ್ಬಿಟ್ಟು. ಇನ್ನೊಂದು, ಇದರಲ್ಲಿ ಸುಮ್ಮನೆ ಚೀಪಾಗಿ ಯಾವ್ಯಾವುದೋ ಸ್ಪ್ರಿಂಗ್ಸ್ ಬರುತ್ತಲ್ಲ ಆ ಥರ ಎಲ್ಲ ಯೂಸ್ ಮಾಡಿಲ್ಲ. ಇದು ಎಲ್ಲಿ ಯಾವ ಜಾಗದಲ್ಲಿ ಎಷ್ಟು ಫಾರ್ಮ್ ಆಗಿರಬೇಕು ಅಷ್ಟು ಫಾರ್ಮ್ ಆಗಿದೆ, ಹಾಗೆ ಯಾವ ಜಾಗದಲ್ಲಿ ಎಷ್ಟು ಸಾಫ್ಟ್ ಆಗಿರಬೇಕು ಅಷ್ಟು ಸಾಫ್ಟ್ ಆಗುತ್ತಿದೆ. ಅಂದರೆ ಪ್ರೀಮಿಯಮ್ ಆಗಿದೆ ಅಂತ ಹೇಳ್ಬೋದು. ಸೊ ನೀವೇನಾರ ನಂತರ ಜಾಸ್ತಿ ರೈಡ್ಸ್ ಮಾಡ್ತೀರಾ, ಇಲ್ಲ ನಿಮ್ಮ ವರ್ಕ್ ಡೇ ಅಲ್ಲೂ ಅಷ್ಟೇ ತುಂಬಾ ಸುಸ್ತಾಗಿ ಬರ್ತೀರಾ ಮನೆಗೆ ಅಂತ ಹೇಳಿದ್ರೆ ನೀವು ಡೆಫಿನೆಟ್ಲಿ ಇದಕ್ಕೆ ಅಪ್ಗ್ರೇಡ್ ಆಗ್ಬೋದು. ಸೊ ಸ್ನೇಹಿತರೆ, ಈ ಎಮ್ಮಾ ಜರ್ಮನಿ ಬ್ರ್ಯಾಂಡನ್ನು ನೀವು ಕಂಪ್ಲೀಟಾಗಿ ಟ್ರಸ್ಟ್ ಮಾಡ್ಬೋದು. ಅದಲ್ಲದೆ ಕೆಲವು ಕೂಲ್ ಫೀಚರ್ಸ್ ನಾನು ಹೈಲೈಟ್ ಮಾಡಿದೆ ನಿಮಗೆ. ಇದರಲ್ಲಿ ನೋ ಕಾಸ್ಟ್ EMI ಬರುತ್ತೆ, 100 ನೈಟ್ಸ್ ರಿಸ್ಕ್ ಫ್ರೀ ಟ್ರಯಲ್ ಬರುತ್ತೆ, ಫ್ರೀ ಆ್ಯಂಡ್ ಫಾಸ್ಟ್ ಶಿಪ್ಪಿಂಗು, ಜೊತೆಗೆ 15 ಇಯರ್ಸ್ ವಾರಂಟಿ ಕೂಡ ಬರುತ್ತೆ. ಸೊ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಇವತ್ತು ವೆಬ್ಸೈಟ್ಗೆ ಲಿಂಕ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಅಪ್ ಟು 55% ತನಕ ಆಫ್ ಇರುತ್ತೆ. ಜೊತೆಗೆ ನೀವು RK15 ಅಂತೇಳಿ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ಇನ್ನೂ 15% ನಿಮಗೆ ಎಕ್ಸ್ಟ್ರಾ ಆಫರ್ ಸಿಗುತ್ತೆ. ಸೊ ರೈಡ್ ಹಾರ್ಡ್, ರೆಸ್ಟ್ ಸ್ಮಾರ್ಟ್. ನನಗೆ ಸೋಫಾರ್ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಏನಾರ ಅಪ್ಡೇಟ್ಸು ಚೇಂಜಸ್ ಇದ್ದರೆ ನಿಮ್ಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಚೀಸ್. ಇವಾಗ ಆಡಿಯೋ ಕ್ಲಾರಿಟಿ ತುಂಬ ಚೆನ್ನಾಗಿ ಬರಬೇಕು ನಿಮಗೆ. ನೋಡೋಣ, ಮಿನಿ ಮಿಕ್ ಹಾಕಿ ಫರ್ ಹಾಕಿದ್ದೀನಿ. ಇದು ಸ್ವಲ್ಪ ರಿಸ್ಕ್ ಇದೆ, ಯಾಕಂದರೆ ಮ್ಯಾಗ್ನೆಟ್ ಗಂಟಿರೋದು ಕ್ಲಿಪ್ನ ಹೆಲ್ಮೆಟ್ ಒಳಗಡೆ ಮಿಕ್ಕನ್ನು
ನಾನಂತೂ ಆಫ್ಟರ್ ಅ ಲಾಂಗ್ ಟೈಮ್ ರೈಡ್ ಮಾಡ್ತಾ ಇರೋದು ಈ ಥರ. ಹ್ಞೂ ಆಯಿತು ಬ್ರೋ. ಸರ್ಜರಿ ಆಗೋಕ್ಕೆ ಮುಂಚೆನೂ ರೈಡ್ ಮಾಡಿರಲಿಲ್ಲ ಯಾವುದು, ಸುಮಾರು ತಿಂಗಳಾಗಿದ್ದು. ಇವಾಗೆ ನಾನು ಆ್ಯಕ್ಚುಲಿ ಒಂದು ರೈಡ್ ಅಂತ ಹಿಂಗೆ ಬೇರೆಯವ್ರ ಜೊತೆಲಿ ಹೋಗಿದ್ದು, MS Vlogs ಅವ್ರ ಜೊತೆಯಲ್ಲಿ ನಾವು ಕೊಲ್ಯಾಬ್ ಮಾಡಿದಾಗ ಅಷ್ಟೇ. ಆಮೇಲೆ ಹಿಂಗೆ ಟ್ರ್ಯಾಕು ಈ ಥರ ಹೋಗಿರೋದು ಬಿಟ್ಟರೆ ಹಿಂಗೆ ರೈಡ್ ಮಾಡಿರೋದು ಇವಾಗೆ ಬ್ರೋ. ಒಳ್ಳೆ ವಿಂಡ್ ಇತ್ತಲ್ಲ ಆದರೆ ಸಕ್ಕತ್ ವಿಂಡ್. ನನಗೆ ವೈಸರಿಂದ ಮೇಲೆ ತಲೆ ಹತ್ರ ಹಿಂಗೆ ಆಗ್ತಾ ಇದೆ. ಹಾಂ ಆಯೇನು ಆಯ್ ಹಂಗೆ ಥಮ್ಸಪ್ ಬ್ರೋ. ಆರಾಮಾ? ನೀವು ಯಾವ ಕಡೆ? ಮಂತ್ರಾಲಯ. ವಾ ಕ್ರೇಜಿ. ರಾಯರಿಗೆ ನಮ್ಮ ಕಡೆಗೂ ಒಂದು ಪ್ರೇಯರ್ ಮಾಡಿಸಿ ಸೇಫಾಗಿ ಹೋಗಿ ಬರೋ ಥರ ಆಗಲಿ ರೈಡ್ಸ್ ಅಷ್ಟೇ. ನಾವು ಇಲ್ಲಿ ಪೆಣ್ಕೊಂಡ ಹತ್ರ ಹೋಗ್ತಾ ಇದ್ದೀವಿ ಬ್ರೋ. ಸಿ ಯು ಬ್ರೋ, ಬಾಯ್. ಫುಲ್ ಹಾಂ ಬ್ರೇಕ್ ಫುಲ್ ಎಲ್ಲ ಡ್ಯಾನ್ಸ್ ಮಾಡ್ಬೋದು. ಹಾಂ ಹಾಂ ಸಾಕು. 875 72 ಸ್ಕ್ಯಾನ್. ಇದೊಂದು ಸ್ಟೈಲ್ ಕಣಪ್ಪ, ಕಾರಿಂದ ಬಟ್ಟೆ ಆಚೆ ಹಾಕೊಂಡು ಹೋಗ್ತಾರೆ ದಿಕ್ಕಿಗೆ. ಟ್ರ್ಯಾಕ್ಟರ್ ಒಂದು ಚೇಂಜ್ ಮಾಡ್ದಲ್ಲೇನು. ಸ್ವಲ್ಪ ಫ್ಲ್ಯಾಟ್ ಇದೆ.
ನಮಗೆ ಅಲ್ಲಿ ಟೈಮ್ ಪಾಸ್ ಆಗಲ್ಲ, ಇಲ್ಲಿ ಬಂದು ಹೋಗ್ತೀವಿ. ತುಂಬ ಕ್ರೌಡ್ ಜಾಸ್ತಿ ಅದು. ಸರಿ, ಆಯ್ತಣ್ಣ. ಹಾಂ ಹಾಂ ಹಾಂ. ಸೊ ಬಾಯ್ಸ್, ವೆಲ್ಕಮ್ ಟು ಪೆನುಕೊಂಡ ಫೋರ್ಟ್ಗೆ ಬರ್ತಾಯಿದ್ದೀವಿ. ನಾನು 2017 18 ಬಂದಿದ್ದೆ ಇಲ್ಲಿಗೆ. ನಾನು ಸಂತೋಷು, ರಕ್ಷಿತು Z800, ನಾನು ಮತ್ತು ಸಂತೋಷು RC390. ಆವಾಗೆಲ್ಲ ರೋಡ್ ಇರಲಿಲ್ಲ ಗುರು. ಆ ಟೈಮಲ್ಲಿ ನಾವು ಬಂದು ಹೋಗಿದ್ವಿ. ಒಬ್ಬ ಮನುಷ್ಯನಿಗೂ ಗೊತ್ತಿರಲಿಲ್ಲ ಈ ಜಾಗ. ಆ ಟೈಮಲ್ಲಿ ಬಂದಿದ್ವಿ ನಾವು. ಇವಾಗ ಹಿಂಗೆ ಅಂದರೆ ಎಲ್ಲ ಹಾಕಿ ಇದು ಫೋಟೋಸು ವೀಡಿಯೋಸು ಒಂಥರ ಟೂರಿಸ್ಟ್ ಡೆಸ್ಟಿನೇಷನ್ ಆಗ್ಬಿಟ್ಟಿದೆ. ಆ ಟೈಮಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಬಂದು ಇಲ್ಲಿಂದ ತುಂಬ ಮುಂದೆ ಊರಿಗೆ ಹೋಗಿ ಅಲ್ಲಿಂದ ವಾಪಸ್ ದಾರಿ ಕೇಳ್ಕೊಂಡು ದಾರಿ ಹುಡ್ಕೋಷ್ಟೊತ್ತಿಗೆ ಸಾಕಾಗ್ಬಿಟ್ಟಿದ್ದು. ಎವ್ರಿ ವೀಕೆಂಡು ಏನಾದರೂ ಈ ಥರ ಒಂದು ಸ್ಪಾಟ್ ಹುಡ್ಕೊಂಡು ಹೋಗ್ಬಿಟ್ಟು ಬರ್ತಾಯಿದ್ವಿ. ಗುಡ್ ಓಲ್ಡ್ ಡೇಸ್. ಲೈಫು ಟೈಮು ಓಡ್ತಾ ಇರುತ್ತೆ, ಏನು ವೆಯ್ಟ್ ಮಾಡಲ್ಲ. ನಾವು ಇದ್ದಿದ್ದ ಟೈಮಲ್ಲಿ ಎಲ್ಲ ನೋಡ್ಕೊಬೇಕು, ಲೈಫ್ನ ಫೀಲ್ ಮಾಡಬೇಕು. ಈ ಥರ ಜಾಗಕ್ಕೆ ಬಂದಾಗ ತುಂಬ ಫಾಸ್ಟಾಗಿ ಹೋಗಬೇಡಿ, ಆರಾಮಾಗಿ ಕೂಲಾಗಿ ಹೋಗಿ. ಅಂಕಲ್ ಅರ್ಜೆಂಟಲ್ಲಿ ಕ್ಯಾಮ್ರಾ ಓಪನ್ ಮಾಡ್ತಾ ಇದ್ದಾರೆ, ಏನಕ್ಕೆ ಗೊತ್ತಿಲ್ಲ. ಇದೇ ಬ್ರೋ ಸ್ಪಾಟು. ಅವಾಗ ಆ್ಯಕ್ಚುಲಿ ಅಲ್ಲೆಲ್ಲ ಹೋಗಿ ಫೋಟೋ ತೊಗೊಂಡಿದ್ವಿ. ಇದೇ ಸ್ಪಾಟು. ಇಲ್ಲಿ ಎಲ್ಲ ಇದಾಗಿರೋ ದೇವಸ್ಥಾನ ಅಷ್ಟೇ ಹಳೇದು, ಅಬಾಂಡನ್ಡು. ಅವಾಗ ಇಲ್ಲೆಲ್ಲ ಒಳಗೆಲ್ಲ ಹೋಗಿದ್ವಿ ಬ್ರೋ. ಅವಾಗ ಒಳಗೆಲ್ಲ ಹೋಗಿದ್ವಿ ಇಲ್ಲಿ. ಅಲ್ಲ, ಹಿಂಗೆ ಮಾಡಿ ಸ್ಟ್ರೈಟ್ ಬರಲಿ. ಹಾಂ ಹಾಂ, ಹಿಂಗೆ ನಿಲ್ಸೋಣ, ಆ ಬ್ಯಾಕ್ಗ್ರೌಂಡ್ ಹೊಡಿಯೋಣ. ಸುಮಾರು ಹೊತ್ತಿದ್ವಿ ಬ್ರೋ. ಆದರೆ ಅಯ್ಯಪ್ಪ, ಎಷ್ಟು ಟೈಮು? 8:15 ಬಂದಿದ್ದೀವಿ ಅಂದ್ಕೊಂಡ್ರು. ವರ್ಸ್ಟ್ ಕೇಸು 8:15 ಇಲ್ಲ, ಇನ್ನೂ ಬೇಗ ಬಂದಿದ್ದೀವಿ. 9:15, ಒಂದು 3/4 ಗಂಟೆ ಇದ್ವಿ ಅಟ್ಲೀಸ್ಟು. ಬೇಜಾನ್ ಗಾಡಿ ಸ್ಟಾರ್ಟ್ ಆಯ್ತಿದೆ ಇವಾಗ. ಬೆಳಗ್ಗೆ ಬೇಗ ಬಂದಷ್ಟು ಪೀಸ್ಫುಲ್ಲು, ಲೇಟ್ ಆದಷ್ಟು ನಿಮಗೆ ಜನ ಜಾಸ್ತಿ ಆಗ್ತಾರೆ. ಬ್ಯಾಕ್ ಒಂದು ಹೈವೇ ಫುಲ್ ಹಸ್ವಾಗಿ ಹೋಗಿದೆ ಗುರು, ಹೊಟ್ಟೆ ಮಾತ್ರ.
ಇದೆ ಇವತ್ತು, ಹೆವಿ ವಿಂಡ್ ಇದೆ. ಗಾಡಿ ಅಂತೂ ಆಡ್ತಾ ಇರ್ತಿದೆ ಆ ಕಡೆ ಈ ಕಡೆ ವಿಂಡಿಗೆ. ಮುಂಚೆ ಈ ಕಡೆ ಒಂದು ಹೋಟೆಲ್ ಗತಿ ಇರಲಿಲ್ಲ, ಇವಾಗ ಎಷ್ಟೋ ವಾಸಿ. ಇದು ಒಂದು ಹೋಟ್ಲ್ ಇರೋದು ಎಷ್ಟೋ ಪೀಸ್ಫುಲ್ ಬ್ರೋ ಇಲ್ಲಿ ಅಲ್ವಾ? ಹ್ಞೂ ಚೆನ್ನಾಗೂ ಇದೆ. ಹೆಂಗೆ ಎದ್ಬಿಟ್ಟಿದೆ ಸಖತ್ ಫೀಲ್ ಸಿಗುತ್ತೆ. ಪ್ರಾಪರ್ ವಿ ಫಾರ್ ಫೀಲ್ ಸಿಗೋದೆ ಆಗ. ಫುಲ್ಲು ಬ್ರೋ, ನಿಮ್ಗೆ ಅದಕ್ಕೆ ಫ್ರೀ ಫ್ಲೋ ಎಕ್ಸಾಸ್ಟ್ ಅನ್ನೋದು. ಸ್ಪೀಡ್ ನೋಡಬೇಡಿ ಬ್ರೋ, ಸ್ಟಿಕ್ಕರ್ ಹಾಕೊಂಬಿಡಿ ಹಿಂಗೆ. ನಾನು ಸ್ಪೀಡೇ ನೋಡಲ್ಲ, ಸ್ಪೀಡೇ ನೋಡಬೇಡಿ. ಅವಾಗ ಆ್ಯಕ್ಚುಲಿ ನೀವು ಫೀಲಿಂಗಲ್ಲಿ ಓಡಿಸ್ಬೇಕು, ಸ್ಪೀಡ್ ನೋಡಬಾರ್ದು, ಫೀಲಲ್ಲಿ ಓಡಿಸ್ಬೇಕು. ಫೀಲು ಓಕೆ, ಇಷ್ಟಿದೆ ಬ್ರೇಕು, ಇಷ್ಟಿದೆ ಹೋಗ್ಬೇಕು. ಹಾಂ ಡಿಸ್ಟ್ರಾಕ್ಷನು ಬ್ರೋ.